ನೋಡ್ತಾ ಇರ್ಬೋದು ಎಷ್ಟೋ ಜನ ಹೇಳ್ತಾರೆ ದೊಡ್ಡ ಪೆಂಡಾಲಿಗೆ ಹೋದ ತಕ್ಷಣ ಎಲ್ಲ ದೊಡ್ಡವೇ ದನ ಇರ್ತವೆ ಚಿಕ್ಕವಿರಲ್ಲ ಅಂತ. ಇಲ್ಲೊಂದು ದೊಡ್ಡ ಪೆಂಡಾಲಿಗೆ ಬಂದಿದ್ದೀನಿ, ಚಿಕ್ಕ ದನಗಳಿದ್ದಾವೆ. ಎಲ್ಲಿವು ಏನು ಯಾರವು ಅಂತ ಹಾಗೆ ಕೇಳೋಣ. ಏನು ಬೆಲೆ ಹೇಳ್ತಿದ್ದಾರೆ ಈ ಚಿಕ್ಕ ಪುಟ್ಟ ಕರುಗಳಿಗೆ? ಇಷ್ಟು ದೊಡ್ಡ ಪೆಂಡಾಲಲ್ಲಿ ದೊಡ್ಡ ಎತ್ತುಗಳ ಮಧ್ಯದಲ್ಲಿ ಈ ಚಿಕ್ಕವನ್ನ ಯಾಕೆ ಕಟ್ಟಿದ್ದಾರೆ? ಒಂದು 2 ನಿಮಿಷದಲ್ಲಿ ಅವ್ರನ್ನ ವಿಚಾರವನ್ನು ಕೇಳೋಣ. ನೋಡ್ತಾ ಇರ್ಬೋದು ಒಂದಲ್ಲ ಅಂತ 2 ಜೊತೆ ಎತ್ತುಗಳು ಅವರ ಒಂದು ಬಳಿ ಇರ್ತಕ್ಕಂಥವು. ತುಂಬ ಒಂದು ಖುಷಿಯಾಗುತ್ತೆ. ಬನ್ನಿ ಅವ್ರನ್ನ ಕೇಳೋಣ. ಮೊದಲಿಗೆ ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ, ನಿಮ್ಮ ಹೆಸರು, ನಿಮ್ಮ ಊರು, ಅಡ್ರೆಸ್ನ ತಿಳಿಸ್ಕೊಡಿ. ಸಮರ್ ಅಂತ, ಓಕೆ. ಕಗ್ಲಿಪುರ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಬಿಜಿಪುರ ಹೋಬಳಿ. ಓಕೆ ಅಣ್ಣ, ನೀವು ಎಷ್ಟು ವರ್ಷದಿಂದ ಈ ಎತ್ತು ಕರುಗಳನ್ನು ಕಟ್ಕೊಂಡ್ಬಂದ್ರಿ? ತಾತಿನ ಕಾಲದಿಂದ ಕಟ್ತಾ ಇದ್ದೆ. ಆ ತಾತನ ಕಾಲದಿಂದ ನಮ್ಮ ತಂದೆಯವ್ರು ನೆರವೇರಿಸ್ಕೊಂಡು, ನಮ್ಮ ತಂದೆ ಕಾಲದಿಂದ ನಾನು ನೆರವೇರಿಸ್ತೀನಿ. ಇವಾಗ ನೀವು ಬಂದಿದ್ದೀರಾ ಅಣ್ಣ. ನೀವು ಈ ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಗಿರ್ಬೋದು? ನಾನು ಈಗ ತುಂಬ ಪ್ರಚಲಿತವಾಗಿ ಬಂದು ಒಂದು 4 ವರ್ಷ ಆಯ್ತಲ್ಲ. ಮತ್ತು ಹಿಂದೆ ಸಣ್ಣ ಪುಟ್ಟ ಕರುಗಳು ಕಟ್ಕೊಂಡು ನಮ್ಮ ತಂದೆ ಜೊತೆ ಬರ್ತಾಯಿದ್ದೆ. ಓಕೆ. ಇವಾಗ ತಂದೆ ಜೊತೆ ಕಟ್ಕೊಂಡು ಅವಾಗಿಂದ ಬರ್ತಿದ್ರಲ್ಲ, ಆವಾಗಿನ ಒಂದು ಜರ್ನಿಗೂ ಇವಾಗಿನ ಜರ್ನಿಗೂ ಏನು ಅನ್ಸುತ್ತೆ? ಬಹಳ ಇದು ಏನು ಹೇಳ್ತಾರೆ ಅಂತಂದರೆ, ನಾವು ಮೆಟ್ಲನ್ನ ಒಂದು ಹೇಳ್ಬೇಕಾದ್ರೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಮೆಟ್ಲಿಂದ ಒಟ್ಟು 10 ಮೆಟ್ಲು ಇರ್ಬೇಕಾದ್ರೆ 1, 2, 3, 4 ಹತ್ತಬೇಕು ಅಂತ ಹೇಳ್ತಾರೆ. ಆದರೆ ನನ್ನ ವಿಷಯದಲ್ಲಿ 1ರಿಂದ 5, 5ರಿಂದ 8, 8ರಿಂದ 10 ಆದಂಗೆ ಆಯಿತು. ಯಾಕೆ ಅಂದರೆ ನಮ್ಮ ತಂದೆಯವರು ಇವತ್ತೇ ಅಣ್ಣ. ಓಕೆ, ಆ ಥರ ನೀವು ಬರ್ತಿದ್ದೀರಿ ಅಂತ ಹೇಳಿದ್ರಿ. ನಮ್ಮ ತಂದೆ ನಮ್ಮ ತಾತ ಯಾವಾಗಲೂ ಮನೆ ತಾವು ನೋಡಿದ ಗ್ಯಾಪ್ನ ಈ ನಮ್ಮ ತಂದೆಯವರು ಈಗ ನೋಡ್ಬೋದು, ಈ ಜಾಗ ಏನಿದೆ ಅಲ್ಲಿ ಮೇಲ್ಗಡೆ ಮಂಟಪ ಅಂತ ಇದೆ. ಮಂಟಪ ಅಂದ್ರೆ ನಾವು ಒಂದೊಂದು ಊರವರು 10-20 ಜೊತೆ ಇದ್ರು ಒಂದೊಂದು ಏರಿಯಾ ಥರ ಮಾಡ್ಕೊಂಡು ಕಟ್ಕೊಂಡು ಬರ್ತಾ ಇದ್ವಿ. ಅಂದರೆ ತುಂಬ ಚಿಕ್ಕ ಇದೆ. ನಾವು ಅದೇ ಈ ಲೆಕ್ಕ ಕೇಳಿದ್ರೆ 2 ವರ್ಷಕ್ಕೆ ಮೇನ್ ರೋಡಲ್ಲಿ ಚಪ್ರ ಹಾಕ್ಸಿ ಎತ್ತನ ಮೆರವಣಿಗೆ ಮಾಡೋ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ನೀವು ತಿಳ್ಕೊಬೋದು. ಓಕೆ ಅಣ್ಣ, ನೀವು ಇದನ್ನು ಮಾಡ್ಕೊಂಬರ್ತಾ ಇದ್ದೀರಲ್ವಾ? ಇವಾಗ ಈ ಮಾಡ್ಕೊಂಬರ್ತಿರೋ ಈ ಜರ್ನಿಯಲ್ಲಿ ನೀವು ಎಷ್ಟೋ ಅಪ್ ಆ್ಯಂಡ್ ಡೌನ್ಗಳನ್ನು ನೋಡಿದ್ದೀರಾ, ಎಷ್ಟೋ ಒಳ್ಳೆ ದನಗಳನ್ನು ಕಟ್ಟಿದ್ದೀರಾ, ಸೋತಿದ್ದೀರಾ, ಗೆದ್ದಿದ್ದೀರಾ ಅಲ್ವಾ? ಸತ್ಯ. ಅಲ್ಲಿ ಎತ್ತುಗಳ ವಿಚಾರದಲ್ಲಿ ನಿಮಗೂ ಮೋಸ ಅಂತಾಗಿ ಸೋಲನ್ನು ಕಂಡಿದ್ದೀರಾ? ಯಾವತ್ತೇ ಆದರೂ ಫಸ್ಟು ಮೆಟ್ಲೆತ್ತುವಾಗ ಒಂಚೂರು ಎಡಗೋದು ಸಹಜ ಅಂತ ನನಗೆ ನಮ್ಮ ತಾತ ಹೇಳ್ತಾ ಇದ್ದ. ಎಡಗೋ ಕಾಲು ನಡೆಯೋ ಕಾಲು ಎಡಗಲೇಬೇಕು ಅಂತ. ಆಗ ಫಸ್ಟು ಸೋತಿದ್ದೀನಲ್ಲ, ಸೋತು ಗೆದ್ದಿದ್ದೀನಿ. ಈ ವರ್ಷ ಸತತ ಹೇಳ್ಬೋದು. ಇವತ್ತು ನಾನು ಅಂತ ಹೇಳ್ಬಾರ್ದು, ಈ ಬಸಪ್ಪನಲ್ಲಿ ನಾನು ಅಂತವ್ರು ಯಾರೂ ಬದುಕಿಲ್ಲ. ಇವತ್ತು ಸಹಜ ಈ ದೀಪಾವಳಿ ಹಬ್ಬದಿಂದ ಇವತ್ತುವರೆಗೆ ದೊಡ್ಡೆತ್ತು ಅಂತಲೇ 5ರಿಂದ 6 ಜೊತೆ ಕೊಟ್ಟಿದ್ದೀನಿ. ಭಾಳ ಖುಷಿ ಆಗುತ್ತೆ. ಲಾಭ ನಷ್ಟ ಸೆಕೆಂಡ್ರಿ. 5ರಿಂದ 6 ಜೊತೆ ಕೊಟ್ಟಿದ್ದೀನಿ. ಭಾಳ ಖುಷಿ ಆಗುತ್ತಲ್ಲ. ಒಳ್ಳೊಳ್ಳೆ ಎತ್ತು ಕೊಟ್ಟಿದ್ದೀನಿ, ಒಳ್ಳೊಳ್ಳೆ ಮೆರೆಯಂಥ ಜಾಗಕ್ಕೆ ಹೋಗಿ ಸೇರವೆ, ಭಾಳ ಖುಷಿ ಆಗುತ್ತೆ. ಓಕೆ ಅಣ್ಣ, ನೀವು ಈ ಎತ್ತುಗಳನ್ನು ತರಬೇಕಾದ್ರೆ ನೀವು ಒಂಟಿ ಕೂಟ ಮಾಡೋಕ್ಕೆ ಜಾಸ್ತಿ ಇಷ್ಟಪಡ್ತೀರಾ ಅಥವಾ ಕೂಟದಲ್ಲಿ ಇರ್ತಕ್ಕಂಥವನ್ನ ತರೋದಕ್ಕೆ ಜಾಸ್ತಿ ಇಷ್ಟಪಡ್ತೀರಾ? ಒಂಟಿ ಕೂಟ ಅಂದರೆ ಇವತ್ತವರೆಗೂ ನನಗೆ ಸುಮಾರು ಸತಿ ಬಂದಿರೋದೆಲ್ಲ ಒಂಟಿ ಕೂಟನೇ ಜಾಸ್ತಿ. ಆದರೆ ಈಗ ಬಂದಿರೋ ಪೈಕಿಲಿ ಜೊತೆ ಚೆನ್ನಾಗಿ ಬರ್ತಾರೆ. ಜೊತೆ ಇದ್ದರೆ ದಣು ಇಲ್ಲ, ನೆಮ್ಮದಿಗೆ ಸಾಕೋಬೋದು ಅನ್ನೋದೊಂದು ಫೀಲು ಜಾಸ್ತಿ ಬರುತ್ತೆ ಆ ಥರ. ಓಕೆ ಅಣ್ಣ, ನಿಮಗೆ ಈಗ 4 ವರ್ಷ ನೀವು ಈ ಫೀಲ್ಡ್ನ ಮಾಡ್ಕೊಂಬಂದ್ರಲ್ವಾ? ದೊಡ್ಡ ಎತ್ತನ್ನು ಮಾಡಿದ್ದೀರಾ, ಚಿಕ್ಕ ಎತ್ತನ್ನು ಇಟ್ಕೊಂಡಿದ್ರಿ,
ಚಿಕ್ಕ ಎತ್ತನ್ನ ಮುಗಿಸಿ ಇವಾಗ ದೊಡ್ಡ ಹಂತಕ್ಕೆ ಬಂದಿದ್ದೀರಲ್ವಾ, ಆದರೂ ಕೂಡ ಒಂದು ದೊಡ್ಡ ಪೆಂಡಾಲ್ಗೆ ಹೋದಾಗ ಒಂದು ಚಿಕ್ಕ ಕರುಗಳು ಇರಲ್ಲ. ನಿಮ್ಮ ಹತ್ರ ಬಂದಾಗ ಒಂದೆರಡು ಜೊತೆ ಚಿಕ್ಕ ಕರುಗಳು ಅಲ್ಲಿ ಕಂಡು, ಅಣ್ಣ ಏನು ವಿಚಾರಕ್ಕೆ ಆ ಚಿಕ್ಕ ಕರುಗಳನ್ನು ನೀವು ಸೆಲೆಕ್ಟ್ ಮಾಡಿ ತಂದ್ರಿ? ಮಗು ಹುಟ್ಟಿದಾಗ್ಲೇ ದೊಡ್ಡದಾಗ್ಬಿಡಲ್ಲ, ಅದು ದಿನ ಬೆಳವಣಿಗೆ ಕಾಣ್ತಾನೆ ದೊಡ್ಡದಾಗಬೇಕು. ಅದರಿಂದ ನಾವು ಇವತ್ತೇನು ದೊಡ್ಡದು ಕಟ್ಕೊ ಬಂದಿದ್ರು ಅವು ಚಿಕ್ಕದ್ರ ಶ್ರಮ ಇದೆಯಲ್ಲ ಅದು ಗೊತ್ತಾಗಬೇಕು. ಆ ಚಿಕ್ಕದೇ ಈ ಥರ ದೊಡ್ಡದಾಗುತ್ತೆ ಅನ್ನೋದು ಗೊತ್ತಾಗಬೇಕು ಜನಕ್ಕೆ. ಅದಕ್ಕೋಸ್ಕರ ಚಿಕ್ಕದು ನಮ್ಮ ಸ್ನೇಹಿತರು, ತುಂಬ ಆಪ್ತರು ಸ್ನೇಹಿತರು ಹಾಕೋ ಬಂದಿದ್ರು. ನಾನೇ ಹಾಕೋ ಬನ್ನಿ ಅಂತ ಹೇಳಿದೆ, ಮೆರವಣಿಗೆಗೆ ಬೇಕು ಅವು, ಹಾಕೋ ಬನ್ನಿ ಅಂತ ನಾನೇ ಹೇಳಿದೆ. ನಮ್ಮ ಏಳು ಜೊತೆ ಎತ್ತು ಜೊತೆಗೆ ಅದೊಂದು ಇರಲಿ ಅಂದ್ಬಿಟ್ಟು ಮಾಡ್ದೋ. ಮತ್ತು ಮೆರವಣಿಗೆ ತುಂಬ ಅದ್ದೂರಿಯಾಗಿ ಜನ ನೆರವೇರಿಸ್ಕೊಟ್ಟಿದ್ರು. ಖುಷಿಯಾಗಿದೆ, ಭಾಳ ತುಂಬ ಖುಷಿ ಅಣ್ಣ. ಇನ್ಯಾವುದು ಎಲ್ಲೇ ಒಂದು ಕೋಟಿ ಸಂಪಾದನೆ ಮಾಡಿದ್ರು ಆ ಖುಷಿ ಬರಲ್ಲ. ಈ ಜನ ಈ ಸಮೂಹ ಪ್ರೀತಿ ಪಟ್ಟು ಮಾತಾಡಿಸ್ತಾರಲ್ಲ, ಆ ಖುಷಿ ಮುಂದೆ ಇನ್ಯಾವುದೂ ಇಲ್ಲ ಅಂತ. ಆ ಥರ ಅಂದರೆ ಎಂಥದ್ದೇ ಇದ್ದರೂ ಕೂಡ ಬೇರೆ ಯಾವುದೇ ಒಂದು ಫಂಕ್ಷನ್ ಮಾಡಿದ್ರು ಅದು ಬರೀ ದುಡ್ಡಿರುತ್ತೆ, ತಿಂದೋ ಉಂಡೋ ಓದೋ ಅನ್ನೋದು ಅಷ್ಟು ಬಿಟ್ಟರೆ, ಆದರೆ ಪ್ರೀತಿಗೆ ಬರೋವಂಥದ್ದು ಈ ಬಸವಣ್ಣ ದೇವರಲ್ಲಿ. ಇವತ್ತು ನೋಡ್ಬೋದು, ಇವತ್ತು ಇದೊಂದು ಎತ್ತಿದೆಯಲ್ಲ ಭಾಳ ಖುಷಿಯಾದ ಎತ್ತು. ಇವತ್ತು ನಾನು ಯಾವುದೋ ಪ್ರೀತಿ ಪಟ್ಟು ನಾನು ಯಾವುದೋ ಎಲ್ಲ ಅಂತೀವ್ರು ಹೆಸರು, ಯಾವ ಹೆಸರು ಇವತ್ತು ಪ್ರೀತಿ ಪಟ್ಟಿದ್ದು ನಾನು ರಣಧೀರ ಅಂತ ಕೂಗ್ತಾ ಇದ್ದೀನಿ. ಯಾಕೆ ಕರಿತಾ ಇದ್ದೀನಿ ಅಂದರೆ ನನ್ನ ನೋಡಿದ್ರೇ ಒಂಥರ ಭಾಳ ಪ್ರೀತಿ ವಿಶ್ವಾಸ, ಒಂಥರ ಏನೋ ಭಾಳ ನನ್ನ ಕಂಡ್ರೆ ಒಂಥರ ಪ್ರೀತಿ ಕಂಡಂಗೆ ತೋರ್ತದೆ. ಬಂದು ಗಳಿಗೆನೂ ಅಷ್ಟೇ ಮನೆಗೆ ಭಾಳ ಸಕ್ಸಸ್ ಕಾಣ್ತೀವಿ. ಓಕೆ ಅಣ್ಣ, ಏನು ಅಲ್ಲಲ್ಲಿ ಬೇವು ಅಣ್ಣ ಈಗ 6 ಕಡೆ ಬಂದಿದೆ, ಈಗ ಹೊಸ ಕಡೆ. ಅಣ್ಣ ಇವು ಏನು ಬೆಲೆಗೆ ನೀವು ತಂದಿದ್ದು? ಅಣ್ಣ ನಾನು ಕಮಲಾಪುರ ಅಂದರೆ ಹುಬ್ಳಿ ಪಕ್ಕ ಧಾರವಾಡ ಹತ್ರ 2,95,000 ರೂಪಾಯಿಗೆ ಮಹೇಶ್ ಅನ್ನೋರ ಹತ್ರ ತಗೊಬಂದಿದ್ದೆ. ಇದು ಒಂದು ಜೊತೆ ಅಣ್ಣ, ಇದು ಮತ್ತೆ ಅದು ಜೊತೆ ತಗೋ, ಅಂದರೆ ನೀವು ಅಲ್ಲೇ ಜೊತೆ ತಂದಿದ್ರಿ? ಅಲ್ಲೇ ಜೊತೆ ತಗೊಬಂದು ಇದು ಒಂದು ಎತ್ತು ಕೂಟ ಮಾಡುವಂಥ ಯೋಚನೆ ಮಾಡಿದೆ. ಬಟ್ ಅಷ್ಟರೊಳಗಡೆ ಇವತ್ತು ಮೆರವಣಿಗೆ ಮುಗಿದ ಬಳಿಕನೇ ಎತ್ತು ವ್ಯಾಪಾರ ಅದು. ಅಣ್ಣ ಏನು ಬೆಲೆಗೆ ನೀವು ಕೊಟ್ರಿ? ಅಣ್ಣ 3,25,000 ರೂಪಾಯಿಗೆ ಕಣ್ಮೆಣಿಕೆ ನಾಗೇಶಣ್ಣ ಮತ್ತು ಸೋಮಳ್ಳಿ ಸೀನಣ್ಣ ಅವರಿಗೆ ಬಂದು ತಗೊಂಡು, ಅವರು ಅಂದರೆ ಅವ್ರಿಗೋ ಅಥವಾ ಸ್ನೇಹಿತರಿಗೋ ಒಟ್ಟಿನಲ್ಲಿ ಅವ್ರ ಕಡೆಯಿಂದ ವ್ಯಾಪಾರ ಆಗಿದೆ, ಕೊಟ್ಟಿದ್ದೀವಿ. ಅವ್ರು ಯಾರಿಗಾರ ಕೊಟ್ಕೋಬೋದು. ಓಕೆ ಅಣ್ಣ, ಇವಾಗ ಅಲ್ಲಿಂದ ನೀವು ತೊಗೊಂಬಂದ್ರಿ ಟ್ರಾನ್ಸ್ಪೋರ್ಟೇಷನ್ನು, ಇಲ್ಲಿಂದ ಅಲ್ಲಿ ಗಂಟ ಹೋಗಿ ನೀವು ಎತ್ತುಗಳನ್ನು ಹಾಕೊಬಂದ್ರಿ. ಇಲ್ಲಿಂದ ಅಲ್ಲಿವರೆಗೂ ಎತ್ತು ಹಾಕೊಬರಕ್ಕೆ ಹೋದಾಗ ಇದು ಒಂದೇ ಜೊತೆ ಅಂತಲೇ ಪರ್ಟಿಕ್ಯುಲರಾಗಿ ಹೋಗ್ತೀರಾ ನೀವು, ಅಥವಾ ಇಲ್ಲ ಒಂದು 10 ಜೊತೆ ನೋಡಿ ಅದರಲ್ಲಿ ಒಂದು ಜೊತೆ ಸೆಲೆಕ್ಟ್ ಮಾಡೋಣ ಅಂತ ಅನ್ನೋ ಥರ ಯೋಚನೆ ಮಾಡ್ತೀರಾ? ಆಗುತ್ತೆ ಅನ್ನೋ ಧೈರ್ಯದಲ್ಲೇ ಹೋದೋ. ಬಟ್ 10 ಜೊತೆ ನೋಡಿದ್ರೆ ಯಾವ ಸೂಟಬಲ್ ಆಗಿಲ್ಲ, ಇದೊಂದು ಜೊತೆನೇ ಸೂಟಬಲ್ ಆಗಿದ್ದು, ಅದರಿಂದ ತೊಗೊಂಬಂದ್ರಿ. ತುಂಬ ಒಂದು ಖುಷಿ ಅನಿಸುತ್ತೆ, ತುಂಬ ಖುಷಿ ಅಣ್ಣ. ಓಕೆ ಅಣ್ಣ, ಈ ಎತ್ತನ್ನ ಬಿಟ್ಟರೆ ಬೇರೆ ಯಾವ ಎತ್ತು ನಿಮ್ಮಲ್ಲಿದೆ ಅಣ್ಣ? ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಬನ್ನಿ ಹಂಗೆ ನೋಡಿ. ಓಕೆ ಅಣ್ಣ, ಈಗ ಇವು ಒಂದು ಜೊತೆ ಕೂಡ ದೊಡ್ಡ ಮಟ್ಟದ ದೊಡ್ಡ ಎತ್ತು ಇದ್ದಾವೆ ಅಣ್ಣ. ಇವತ್ತು ಯಾರೋ ತುಂಬ ಫ್ಯಾನ್ಸ್ಗಳು ಬಂದರೆ ನಮ್ಮನ್ನ ಯಾವ್ದಣ್ಣ ಆನೆ ಸಾಕಿದ್ಯಾ ಅಂತ ಕೂಗ್ತಾರೆ. ಅದು ಖುಷಿ ಮುಂದೆ ಇನ್ಯಾವುದೂ ಇಲ್ಲ ಅಂತ. ಈ ಎತ್ತುಗಳನ್ನು ನೀವು ಪರ್ಚೇಸ್ ಮಾಡೋದಕ್ಕೆ ಮೂಲ ಕಾರಣ ಏನಿರ್ಬೋದು ಅಣ್ಣ? ನಮ್ಮ ಜಾತ್ರೆಗೆ ದೊಡ್ಡ ಎತ್ತಂತ, ಯಾಕಂದರೆ ಚಿಕ್ಕವನು 10 ಲಕ್ಷಕ್ಕೆ ತಗೊಬಂದ್ರು, ದೊಡ್ಡವನು 5 ಲಕ್ಷಕ್ಕೆ ತಗೊಬಂದ್ರು. ದೊಡ್ಡವು ಕಾರಣ ಮಟ್ಟಿಗೆ ಚಿಕ್ಕವು ಕಾರಣ. ದೊಡ್ಡ ಎತ್ತು ಬೆಲೆನೇ ಇರ್ತದೆ ಅಂತ ಹೇಳಿ ಇವತ್ತು ದೊಡ್ಡ ಎತ್ತೇ ಜಾತ್ರೆಗೆ ಬೇಕು, ಜಾತ್ರೆಗೆ ಬೇಕು ಅಂದ್ಬಿಟ್ಟು ಇವತ್ತು ಪರ್ಚೇಸ್ ಮಾಡ್ಬೋದು. ಓಕೆ, ಇದು ಈ ಎತ್ತ ಕಣ್ಣಾರ ನೋಡ್ಬೋದು. ಈ ಎತ್ತು ಭೀಮಾ ಅಂತಾನೆ ಫೇಮಸ್ ಆಗಿರೋ ಎತ್ತು. ತೀನ್ಲು ನಂದಿಪ್ಪ ಅವರು ನಾಮಕರಣ ಮಾಡಿದ ಎತ್ತಿದು. ಅವ್ರು ಮಾಡಿ ಬೆಳಕಿಗೆ ಬಿಟ್ಟಿದ್ದ ಎತ್ತು. ಎಲ್ಲೆಲ್ಲೋ ಸುತ್ತಿ ಆಂಧ್ರ ಹೋಗಿ, ಆಂಧ್ರದಿಂದ ಗುಂಡೂರು ಕೃಷ್ಣಪ್ಪ ಅವ್ರ ಹತ್ರ ಬಂದು, ಗುಂಡೂರು ಕೃಷ್ಣಪ್ಪ ಅಂದರೆ ಮುಡುಕ್ತಿರೋ ಜೊತೆ ನಾನು ತಗೊಬಂದೆ. ಇವಾಗ ನೀವು ಹಾಕೊಬಂದೆ? ನಾನು ಹಾಕೊಬಂದೆ. ಓಕೆ, ಇದು ಕೂಟ ಕೃಷ್ಣಪ್ಪ ಅವರೇ ಮಾಡಿದ್ರಾ, ನೀವು ಮಾಡಿದ್ರಾ, ಅಥವಾ ನಿಂದು ನಂದೀಪ ಅವ್ರು ಮಾಡಿದ್ರಾ? ಇಲ್ಲ, ನಾನು ನಂದೀಪ್ ಅವ್ರ ಕೂಟ ಮಾಡಿ ಏನೋ ಕೃಷ್ಣಪ್ಪ ಅವ್ರಿಗೆ ಕೊಟ್ಟಿದ್ದಾರೆ. ಕೃಷ್ಣಪ್ಪ ಅವರಿಂದ ನಾನು ಇದೇ ಕೂಟನ ನಾನೇ ತಗೊಂಡೆ. ತಿರ್ಗಾ ಮತ್ತೆ ನೀವು ಏನು ಕೂಟ ಇದೆ ಅದೇ ನಾನು ತಗೊಂಡೆ. ಈಗ ಹೆಂಗಿದೆಯೋ ಕೂಟ ಇದೇ ಥರ ನೀವು ಹಿಡ್ಕೊಂಬಂದಿದ್ದೀರಾ? ಓಕೆ, ಇಷ್ಟು ದೊಡ್ಡ ಮಟ್ಟಕ್ಕಿರೋಂಥ ಎತ್ತುನೇ ಪರ್ಚೇಸ್ ಮಾಡಬೇಕು, ಈ ಎತ್ತನ್ನ ಪರ್ಚೇಸ್ ಮಾಡಿದ್ರೆ ರೋಡಲ್ಲಿ ಅರ್ಧ ರೋಡ್ ಬೇಕು ಅನ್ನೋಂಥ ಒಂದು ಆಸೆ ಇಟ್ಕೊಂಡಿದ್ರ? ಆ ಫೀಲ್ಗೋಸ್ಕರನೇ ತಗೊಂಡಿದ್ದಣ್ಣ. ಎತ್ತಿ ಇವತ್ತು ಈಚೆಗೆ ಬಿಟ್ಟರೆ ಏನು ದೈತ್ಯಕರವಾಗಿ ನಡೀತದೆ ಅಂದರೆ ಅದೊಂದು ಫೀಲ್ನ ಜನ ನೋಡಿ ಖುಷಿ ಪಡಬೇಕು. ಇವತ್ತು ದುಡ್ಡು ಶಾಶ್ವತ ಅಲ್ಲ. ಜೋಬಲ್ಲಿ 10 ಲಕ್ಷನೂ ಮಡಿಕೆ ಹೋಗ್ಬೋದು, 2,000 ಮಡಿಕೆ ಹೋಗ್ಬೋದು. 10 ಲಕ್ಷ ಮಡಿಕೆ ಹೋಗೋ ಫೀಲ್ ಬೇರೆ ಇದೆಯಲ್ಲ, ಆ ಥರ ಈ ಎತ್ತು
ಆ ಥರ ಆ ಥರ ಅಂದರೆ ಒಂದು ತುಂಬ ಖುಷಿ ಆಗುತ್ತೆ. ಇವು ರೋಡಲ್ಲಿ ಇಟ್ಕೋದ್ರೆ ತುಂಬ ಮಟ್ಟದವಾದ ದುಡ್ಡು ಜೋಬಲ್ಲಿ ಇದೆ ಅನ್ನೋ ಮತ್ತೆ ಫೀಲ್ ನನಗೆ ಆ ಥರ ಆಗುತ್ತೆ. ಓಕೆ, ನನಗೆ ಫೀಲ್ ಆ ಥರ ಆಗುತ್ತೆ. ಇವಾಗ ಈ ಎತ್ತುಗಳು ಎಷ್ಟು ಲಕ್ಷ ಬೆಲೆ ಇರ್ಬೋದು ಹಾಗಾದರೆ? ಎಲ್ಲ ಎಷ್ಟೆಷ್ಟು ಲಕ್ಷ ಹೇಳ್ತಾರೆ. ನಾನು 5,90,000 ತಗೋಬರ್ತೀನಿ. ಬರೀ 5,90,000? 5,90,000ಕ್ಕೆ ಪ್ರೀತಿ ಪಟ್ಟು ತಗೋಬಂದಿದ್ದೆ ಅಣ್ಣ. ಮತ್ತು ಕೆಲವರು ಹೇಳ್ತಾರೆ 10 ಲಕ್ಷ, 15 ಲಕ್ಷ, 20 ಲಕ್ಷ ಅಂತ. ಹಂಗ್ಲೆಕ್ಕ ಹಾಕೊಂಡ್ರೆ ಅದೇ ಸಮಾನೇ ಇವೂ ಸಮ ಇದೆ. ಬಟ್ ಏನು ಗೊತ್ತಾ, ಈಗ ನಾವು ಆ ಥರ ದೊಡ್ಡ ಎತ್ತು ಕೊಟ್ಟಿದ್ದೀವಿ, ಅಲ್ಲಿ ಅಷ್ಟು ಲಕ್ಷಕ್ಕೂ ಮಾರಿದ್ದೀವಿ. ಬಟ್ ಏನಂತಂದರೆ ಇದೊಂದು ಎತ್ತು ಅವರು ವ್ಯಾಪಾರನೂ ಕಮ್ಮಿ ಹೇಳಿದ್ರು, ಜಾಸ್ತಿ ಅನ್ನಲಿಲ್ಲ. 8 ಲಕ್ಷ ವ್ಯಾಪಾರ ಹೇಳಿದ್ರು. ಗುದ್ದಾಡಿ 5,90,000 ವ್ಯಾಪಾರ ಮುಗಿಸ್ತಾರೆ. ಓಕೆ ಅಣ್ಣ, ಈಗ ಯಾತಕ್ಕೆ ನಾನು ಈ ಮಾತು ಕೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ 10 ಲಕ್ಷ ಆಯಿತು, 15 ಲಕ್ಷ ಆಯಿತು, 20 ಲಕ್ಷ ಆಯಿತು, 50 ಲಕ್ಷ ಆಯಿತು ಅಂತ ಹೇಳ್ಕೊತಾರೆ. ಆ ಥರ ಇರಬೇಕಾದ್ರೆ ನೀವು ಅಷ್ಟು ದುಡ್ಡಿಗೆ ತಗೊಂಡು ನೀವು ಹೆಚ್ಚಿಗೆ ಹೇಳ್ಬೋದಿತ್ತಲ್ವಾ? ಯಾಕಂದರೆ ನಾವು ಆಲ್ರೆಡಿ ನಾವು ಏನು ಬೆಲೆ ಆಗಿದ್ದೇವೆ ಅಷ್ಟು ಹೇಳ್ತೀವಿ. ವ್ಯಾಪಾರಕ್ಕೆ ನಮ್ಮ ಹತ್ರ ಬಂದಾಗ ನಾವು 1 ಲಕ್ಷ 2 ಲಕ್ಷ ಜಾಸ್ತಿ ಹೇಳ್ತೀವಿ. 1 ಲಕ್ಷ 2 ಲಕ್ಷ ವ್ಯಾಪಾರ ಬಂದಾಗ ಜಾಸ್ತಿ ಹೇಳ್ತೀರಾ? ತಗೊಬಂದಿದ್ದೀವಿ. ಇವತ್ತು ನನ್ನ ಪ್ರೀತಿ ಪಟ್ಟು ವ್ಯಾಪಾರ ಕೇಳಿದ್ರೆ 6.5 ಲಕ್ಷ 6.5ರಿಂದ 8 ಲಕ್ಷ ಹೇಳ್ತೀವಿ. 8 ಲಕ್ಷ ಹೇಳ್ತೀರಿ. ಬಟ್ ಯಾರೇ ಬಂದರೂ ಕೂಡ ಖುಷಿಯಿಂದ ಕೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಲ್ಲ? ಯಾರಿಗೂ ಇಲ್ಲ ಅಂತ ಇವತ್ತವರೆಗೂ ಒಂದಿಲ್ಲ. ಅದು ಪ್ರೀತಿ ಪಟ್ಟು ಕೇಳಿದ್ರು ಯಾರು ತಗೋತಾ ಇದ್ದೀರ ಅನ್ನೋ ನಮಗೆ ಬೇಕು ಅಂದು ಪ್ರೀತಿ ಪಟ್ಟೆ ಕೊಟ್ಟೆ. ಮೆರವಣಿಗೆ ಮುಗಿಸಿ ಎತ್ತು ವ್ಯಾಪಾರ ಕೊಟ್ಟರೆ. ಓಕೆ ಅಣ್ಣ, ಯಾರಾದರೂ ವೀಕ್ಷಕರು ಈ ಎತ್ತುಗಳು ಬೇಕು ಅಂತ ಬಂದರೆ 100% ನೀವು ಕೊಡ್ತೀರಾ? ಕೊಡ್ತೀರಾ. ಪ್ರೀತಿ ಪಟ್ಟ 810 810 594 594 8 6 6 6. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಅವರ ಮೊಬೈಲ್ ನಂಬರ್ ಆಗಿರುತ್ತೆ. ಆಗೊಂದು ವೇಳೆ ಏನಾದರೂ ನೋಡೋಣ ಈ ಎತ್ತುಗಳನ್ನು ಆಚೆಗಡೆ ಬಿಡಿಸ್ಬೋದಾ ಅಂತ ಒಂದು ಟ್ರೈ ಮಾಡ್ತೀವಿ. ಬಿಡಿಸ್ಬೋದು ಅನ್ನೋಂಥ ಜಾಗ ಇದ್ದರೆ 101% ಇವ ಒಂದು ರೌಂಡ್ ವಾಕ್ ಕೂಡ ಬಿಟ್ಟು ಈ ಎತ್ತುಗಳನ್ನು ನಾನು ವಿಡಿಯೋ ಹಾಕ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ನೋಡ್ತಾ ಇರ್ಬೋದು, ಈ ಎತ್ತಿಗೆ ಭೀಮಾ ಅಂತೇಳಿ ಹೆಸರನ್ನ ಇಟ್ಟಿದ್ದಾರೆ. ಅದು ನೋಡೋದಕ್ಕೆ ಭೀಮನ್ ಥರನೇ ಇದೆ, ಅದರಲ್ಲಿ ಏನೂ ಡಿಫ್ರೆನ್ಸ್ ಏನಿಲ್ಲ. ತುಂಬ ಒಂದು ಖುಷಿ ಆಗ್ತಿದೆ. ಇವತ್ತು SMR ಅನ್ನೋ ಒಂದು ಜಾಗದಲ್ಲಿ ನಿಂತಿದೆ ಅಂತಂದರೆ, ಇವತ್ತು ಭೀಮಾ ಈ ಮನೆಯಲ್ಲಿ ಒಂದು ಬಂದು ನಿಂತು ಅವ್ರಿಗೆ ಒಂದು ಆಶೀರ್ವಾದ ಮಾಡ್ತಿದೆ ಅಂತಂದರೆ ತುಂಬ ಒಂದು ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ಎಲ್ರಿಗೂ ಆ ಅದೃಷ್ಟ ಸಿಗೋದಿಲ್ಲ. ಅದು ಆ ದೈತ್ಯ ಆಕಾರಕ್ಕೂ ಆ ಒಂದು ಅಜಾನುಭಾವ ರೀತಿಯಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಅವರ ಜೊತೆಲಿ ನಿಂತಾಗ ಅದು ಬೆಲೆ ಕಟ್ಟೋಕ್ಕಾಗಲ್ಲ. ತುಂಬ ಒಂದು ಖುಷಿ ಆಗುತ್ತೆ. ಅದೇ ರೀತಿಲಿ ಇಲ್ಲೂ ಒಂದು ಅದ್ಭುತವಾದ ಯಜಮಾನ್ರಿದ್ದಾರೆ, ತೋರಿಸ್ತೀನಿ, ಹಂಗೇನೆ ನೋಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಇವರೊಬ್ಬರು ಅದರ ಭೀಮನ ಜೊತೆಲಿ ಇವರೊಬ್ಬರು ಮರಿ ಭೀಮಾ. ಇವ್ರಿಗೂ ಭೀಮಾ ಅಂತಲೇ ಹೆಸರನ್ನ ಕಟ್ಟಿದ್ರೆ ಒಳ್ಳೇದು ಅನಿಸ್ತದೆ. ನೋಡ್ತಾ ಇರ್ಬೋದು, ಆ ಲುಕ್ಕು, ಆ ನಿಂತ್ಕೊಳ್ಳೋ ಸ್ಟೈಲು, ಆ ಕದರ್ರು ಎಲ್ಲದಕ್ಕೂ ಬರಲ್ಲ. ಹಿಂಗೆ ಕಲಿಯೋದಕ್ಕೂ ಆ ಕಲಿಸುವಂಥ ವ್ಯಕ್ತಿಗೂ ನಿಜಕ್ಕೂ ಗ್ರೇಟ್ ಅನಿಸುತ್ತೆ ನಮಗೆ. ಅದೇ ರೀತಿಲಿ ನೋಡ್ತಾ ಇರ್ಬೋದು, ಅವು ಎತ್ತುಗಳ ಜೊತೆಯಲ್ಲೇ ಇರ್ತಕ್ಕಂಥ ಒಂದು ಆಸೆ ಅವಕ್ಕೆ. ಅದೇ ರೀತಿಲಿ ಬನ್ನಿ ಅಣ್ಣ, ಇದಕ್ಕೆ ಏನು ಹೆಸರಿಟ್ಟಿರ್ಬೋದು? ಶ್ಯಾಮ ಅಂತ ಇಟ್ಟಿದ್ದಾರೆ. ಇದು ನೀವು ಇಟ್ಟಿರೋದಾ ಅವರೇ ಇಟ್ಟಿದ್ದಾರೆ ಅಣ್ಣ? ಅವ್ರು ಇಟ್ಟಿರೋದನ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಶ್ಯಾಮ ಅಂತ. ನೋಡ್ತಾ ಇರ್ಬೋದು, ಜಾನುಬಾಹು ಹೋಗ್ತಿರ್ತಕ್ಕಂಥ ರೀತಿ ಏನು ಅರ್ಧ ರೋಡ್ ಪೂರ್ತಿ ಇವೇ ಬೇಕು. ತುಂಬ ಒಂದು ಖುಷಿ ಆಗುತ್ತೆ. ಇಷ್ಟು ದೊಡ್ಡ ಮಟ್ಟಕ್ಕೆ ಒಂದು ಎತ್ತು ಸಾಕಿರ್ತಕ್ಕಂಥದ್ದು, ಒಬ್ಬರಾದ್ಮೇಲೆ ಒಬ್ಬರು ಒಂದೇ ಮನೆಯಲ್ಲಿ 16 ದಿನ ಇದ್ದು ತುಂಬ ಒಂದು ಖುಷಿ ಪಡ್ತಕ್ಕಂಥದ್ದು. ಹಾಗೆ
ಫ್ರೀ ಇದ್ದಿದ್ದರಿಂದ ಎತ್ತನ್ನು ಆಚೆ ಕಡೆ ಬಿಡಿಸಿದ್ದೀನಿ. ಯಾರಿಗಾದರೂ ಬೇಕು ಅನ್ನೋರು ಕೂಡ ಪ್ರತಿಯೊಂದು ಕಾಲು ಪ್ರತಿಯೊಂದು ಜಾಗನೂ ಕೂಡ ತೋರಿಸಿದ್ದೀನಿ. ಅಣ್ಣ ನಡಿ ಅಣ್ಣ ಹಂಗೇನೆ ಬೇಕಂದರೆ ಯಾರಿಗೆ ಏನೇ ಬೇಕು ಅಂದರೂ ಇದರಲ್ಲಿ ಮಾಹಿತಿ ಇರುತ್ತೆ, ಯಾವುದೇ ತೊಂದರೆ ಇಲ್ಲ. ತುಂಬ ಖುಷಿ ಆಗುತ್ತೆ ಎತ್ತುಗಳನ್ನು ನೋಡಿದ್ರೆ. ಏನು ಭೀಮಾ ಶ್ಯಾಮ ಅಂತ ಹೆಸರಿಕ್ಕಿದಾರೋ, ಈ ಶ್ಯಾಮ ಅಂತ ಹೆಸರಿಕ್ಕಿರೋದಕ್ಕೆ ಹಿಂದೆ ಒಂದು ಕೈ ಇದೆ. ಅದು ನಮ್ಮ ಕೃಷ್ಣಪ್ಪ ಅಪ್ಪಾಜಿಯವರ ಮಗ ವಿನು ಮತ್ತು ಯಶು ಅವ್ರದ್ದು. ಅವ್ರಿಗೆ ಅದೇನು ಇಷ್ಟನೋ ಗೊತ್ತಿಲ್ಲ, ಭೀಮಾ ಮತ್ತು ಶ್ಯಾಮ ಅಂತೇಳಿ ಹೆಸರನ್ನ ಕೊಟ್ಟರು. ತುಂಬ ಒಂದು ಖುಷಿ ಆಗ್ತಿದೆ. ಓಕೆ ಮನೋಣ ಅವರೇ, ಇವಾಗ ನೀವು ತುಂಬ ಜರ್ನಿ ಮಾಡಿದ್ದೀರಾ, ಇಷ್ಟೆಲ್ಲ ಮಾಡ್ಕೊಂಬಂದಿದ್ದೀರಾ. ಇಷ್ಟರ ಮಟ್ಟಿಗೆ ಒಂದು ಫ್ರೆಂಡ್ಶಿಪ್ನ ಸಿಕ್ಕಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಹಳ್ಳಿಕಾರ್. ತುಂಬ ಒಂದು ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಇವತ್ತು ನಮಗೆ ಎಲ್ಲಿಂದ ಎಲ್ಲಿಗಂಟು ಇವತ್ತು ಸ್ನೇಹಿತರು ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಓಕೆ, ಬಿಸ್ನೆಸ್ಸಲ್ಲೂ ಅಷ್ಟೇ ನನಗೆ ಇಷ್ಟು ಫ್ರೆಂಡ್ಶಿಪ್ಪಲ್ಲಿಲ್ಲ. ಈ ಹಳ್ಳಿಕಾರಲ್ಲಿ ಒಳ್ಳೆ ಫ್ರೆಂಡ್ಶಿಪ್, ಗುಡ್ ಫ್ರೆಂಡ್ಶಿಪ್ ಆ ಥರ ತುಂಬ ಒಂದು ಖುಷಿ ಪಟ್ಟಿದ್ದೀರಾ. ತುಂಬ ಖುಷಿ. ಒಟ್ಟಿನಲ್ಲಿ ಏನೇನೋ ಆಸೆಗಳಿದ್ದರೂ ಕೂಡ ಈ ಆಸೆಗಳ ಮುಂದೆ ಅದು ಝೀರೋ. ಓಕೆ, ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ನಿಮ್ಮ ಒಂದು ಡೈಲಾಗು ನಿಜಕ್ಕೂ ವೈರಲ್ ಅದು. ಯಾಕೆ ಅಂತ ಏನಂದರೆ ಅದನ್ನ ಮೊನ್ನೆನೂ ಮಾತಾಡಿದೆ. ಮೊನ್ನೆ ವೈರಲ್ ಆದಾಗಲೂ ಏನಂದೆ ಅಂದರೆ, ಹೋದ ವರ್ಷ ತುಂಬ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಯಿತು. ಬಟ್ ಏನಂದರೆ ಅದು ಪ್ರಚಲಿತಕ್ಕೆ ಬರಲಿಲ್ಲ. ಯಾಕಂದರೆ ನಾನು ನೋಡಿರೋ ಮಟ್ಟಿಗೆ, ನಾನು ಹಳ್ಳಿ ಹುಡುಗ ಆಗಿದ್ದರಿಂದ ನಾನು ನೋಡಿರೋ ಮಟ್ಟಿಗೆ 100 ರೈತರ ಮಕ್ಕಳಲ್ಲಿ 10 ಜನಕ್ಕೂ ರೈತರ ಮಕ್ಕಳಿಗೆ ಏನು ಕೊಟ್ಟಿಲ್ಲ. ಅದನ್ನು ಇರೋದು ಹೇಳಿದೆ ನಾನು. ನನಗೆ ಅಸಮಾಧಾನನೇ ಆಯಿತು. ಸುಮ್ಮನೆ ಮೀಡಿಯಾ ಮುಂದೆ ಅದು ಪೋಸ್ ಕೊಟ್ಬಿಡೋದು ದೊಡ್ಡದಲ್ಲ, ಅದು ಪ್ರಚಲಿತಕ್ಕೆ ಬರಲಿಲ್ಲ ಅಂತ ಅಂದೆ. ಅದು ಸತ್ಯ ಅಣ್ಣ, ಅದು ಬರಲಿಲ್ಲ. ಅದು ಯಾಕೆಂದರೆ ಇವತ್ತು 100 ರೈತರ ಮಕ್ಕಳಲ್ಲಿ 10 ಜನಕ್ಕೆ ಹೆಣ್ಮಕ್ಳು ಕೊಡೋಕ್ಕಾಗಿಲ್ಲ ಅಂತ ಅಂದಮೇಲೆ ತುಂಬ ಬೇಸರ ಉಂಟಾಯ್ತದೆ. ಯಾಕಂದರೆ ಮೊದಲು ಇದ್ಲ ಕಾಲದಲ್ಲಿ ನಾವು ಕೇಳಿರೋ ಪ್ರಕಾರ ದನಗಳು ನೋಡಿ ತಿಪ್ಪೆ ನೋಡಿ ಹೆಣ್ಮಕ್ಳು ಕೊಡ್ತಾ ಇದ್ರಂತ. ತಿಪ್ಪೆ ನೋಡಿ ಕೊಡ್ತಾ ಇದ್ರಂತ. ಅಂದ್ರೆ ಅಷ್ಟು ಸಗಣಿ ಬಿದ್ದರೆ ಆ ಥರ ಮನೆ ಅವರು ತುಂಬ ಒಳ್ಳೆ ಮನೆತನ ಅಂತ ಕೊಡೋ ಅಂಥ ಜೈಮನ ಇತ್ತಂತೆ. ಮೆದೆ ನೋಡಿ ಇವತ್ತು ಒಬ್ಬ ರೈತನಾಗಿದ್ರು ತನ್ನ ಮಗಳನ್ನ ಕೊಡಬೇಕಾದ್ರೆ, ಅಯ್ಯೋ ನನ್ನ ಮಗಳು ಗೌರ್ಮೆಂಟ್ ಕೆಲಸದವ್ರಿಗೆ ಹೋಗ್ಬೇಕು, ಸಿಟಿ ಕಡೆ ಹೋಗಿ ಸೇರ್ಕೋಬೇಕು ಅನ್ನೋ ಫೀಲ್ ಬಂದ್ಬಿಟ್ಟಿದೆ. ಅದರಿಂದ ಅದೊಂದು ತುಂಬ ಬೇಸರ ಉಂಟಾಗುತ್ತೆ. ಅದೊಂದು ಮುಂದಿನ ದಿನಗಳಲ್ಲಿ ಸುಧಾರಣೆ ಆದರೆ ಚೆನ್ನಾಗಿರುತ್ತೆ. ಇವತ್ತು ನಿನ್ನೆ ಯಾರೋ ಒಬ್ರು ಮೊನ್ನೆ ಯೂಟ್ಯೂಬರ್ ಒಬ್ರು ಕೇಳಿದ್ರು, ಅಣ್ಣ ದಿನ ಹಳ್ಳಿಕಾರ್ ಬೆಲೆ ದಿನ ಜಾಸ್ತಿ ಆಗ್ತಾ ಇದೆಯಲ್ಲ, ಏನಾರ ತೊಂದರೆನೋ ಅಂತ ಕೇಳಿದ್ರು. ಆಗ ನನಗೆ ಮನ್ಸಿಗೆ ಬಂದಿದ್ದು ಒಂದು ಉತ್ತರ ಕೊಟ್ಟೆ. ಏನು ಉತ್ತರ ಕೊಟ್ಟೆ ಅಂದರೆ, ಇವತ್ತಿಲ್ಲಿದ್ದ ಇವತ್ತಿನ ಸೈಟ್ ಬೆಲೆ 10 ಲಕ್ಷ ಇದ್ದರೆ ಬರೋ ವರ್ಷಕ್ಕೆ 25 ಲಕ್ಷ ಆಗ್ತದೆ. ಒಂದು ದಿನಸಿ ಪದಾರ್ಥ ಇವತ್ತು 100 ರೂಪಾಯಿ ಇದ್ದದ್ದು ಎಣ್ಣೆ ರೇಟು 110 ರೂಪಾಯಿ ಆಗ್ತದೆ. ಒಂದು ಮಾಮೂಲಿ ಸಾಮಾನ್ಯ ಒಬ್ಬ ರೈತ ಬೆಳೆ ಗದ್ದೆಗಳೇ ಆಗಲಿ ಏನೇ ಆಗಲಿ ಸಣ್ಣ ಪುಟ್ಟ ಏನೇ ತೊಗೊಂಡ್ರು ಅವಕ್ಕೆ ಅದೇ ಅಂತ ಬೆಲೆ ಹೆಚ್ಚಾಗ್ತಾಯಿದೆ. ಇನ್ನು ಹಳ್ಳಿಕಾರಿಗೆ ಹೆಚ್ಚಾಗಲಿ ತಪ್ಪೇ ಇಲ್ಲ ಅಂತ ಒಂದು ಮಾತು ಹೇಳಿದೆ. ತುಂಬ ಖುಷಿ ಪಟ್ಟರು. ಆ ಮಾತು ಕೇಳಿ ಎಲ್ಲರೂ ತುಂಬ ಒಳ್ಳೆಯ ರೆಸ್ಪಾನ್ಸಿಬಿಲಿಟಿನೂ ಬಂತು. ಬಟ್ ಏನಂತಂದರೆ ಇವತ್ತು ಹಳ್ಳಿಕಾರ ಎತ್ತುಗಳು ಈಗ ಒಬ್ಬ ರೈತ 10,000 ರೂಪಾಯಿ ದುಡಿಬೇಕಾದ್ರೂ ತುಂಬ ಕಷ್ಟ ಇದೆ, 1 ಲಕ್ಷ ದುಡಿಬೇಕಾದ್ರೂ ಕಷ್ಟ ಇದೆ. ಬಟ್ ಅದು ಹಳ್ಳಿಕಾರ ಬೆಳೆಯಲ್ಲಿ ಅವ್ನು ಸಾಕಿರೋದಕ್ಕೆ 10,000 ರೂಪಾಯಿಗೆ ತಗೊಬಂದು ಒಂದು ಕರು ಸಾಕಿ 1 ಲಕ್ಷ ಕೊಟ್ಟಾಗ ರೈತನಿಗೆ ಅದು ತುಂಬ ಖುಷಿ. ಅದರಿಂದ ಅದು ಹೆಚ್ಚಾಗೋದ್ರೆ ತಪ್ಪಿಲ್ಲ ಅಂತ ನಾನು ಹೇಳಿದೆ. ಓಕೆ ಅಣ್ಣ, ಇದೇ ಮುಖಾಂತರ ನಮ್ಮ ಯೂತ್ ಸರ್ಕಲ್ಗೆ ಏನಾದರೂ ಒಂದೆರಡು ಕಿವಿ ಮಾತು ಒಳ್ಳೆ ಮಾತು ಹೇಳ್ಬೋದು ಅಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋ ಮಟ್ಟಿಗೆ ರೇಸ್ ಕಡೆನೂ ಹೋಗ್ತಾ ಇದ್ದಾರೆ, ಹಳ್ಳಿಕಾರರು ಸಾಕ್ತಾ ಇದ್ದಾರೆ, ತುಂಬ ಖುಷಿ ಆಗ್ತದಲ್ಲ. ಇನ್ನು ಯೂತ್ಸ್ಗೆ ಏನು ಹೇಳ್ಬೇಕಂತಂದರೆ, ಇವತ್ತೆಲ್ಲೋ ಯಾರೋ ಹೋಗಿ ಅವನ ಹತ್ರ ಕೆಲಸ ಮಾಡಿ ತಿಂಗಳಿಗೆ 30,000 ಇಲ್ಲ 20,000 ಸಂಬಳ ತೊಗೊಂಡು ಅವನೇನಾರು ಒಂದು ಮಾತಂದರೆ ಕೇಳಿಸ್ಕೊಂಡು ಅವ್ನು ಬೋದ್ರು ಬೈಸ್ಕೊಳ್ಳೋ ಇರೋ ಬದಲು ತನ್ನ ಇರೋ ಒಂದು 10 ಗುಂಟೆನೋ 20 ಗುಂಟೆನೋ 1 ಎಕರೆ ಜಮೀನಲ್ಲಿ ಇವತ್ತೇ ಆದಂಥ ಬೆಳೆಗಳು ಬೆಳ್ಕೊಂಡು ಆ ಬೆಳೆಗೆ ಸೂಕ್ತವಾದ ಬೆಳೆಗೆ ಮಾರ್ಕೊಂಡು ಜೀವನ ಕಳೆಯೋದು ಉತ್ತಮ ಅಂತ ಹೇಳ್ತೀನಿ. ಯಾರಂಗೂ ಇಲ್ಲದೆ ಯಾರು ಏನೂ ಒಂದು ಮಾತು ಕೇಳದೆ ಅವನ ರಾಜ್ನಾಗ ಬಾಳೋದು ಯೂತ್ಸ್ ಕೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹಳ್ಳಿಕಾರ ರೈತನಾಗ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಯಾಕಂದರೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟ್ರು ಇವ್ರು ಆದರೆ ಇನ್ನು ಅನ್ನ ಬೆಳೆಯೋನು ಯಾರು? ಈಗ ನಾವು ಬೆಳೆದ್ರೆ ತಾನೇ. ಈಗ ನಾವೊಬ್ಬ ರೈತ ಬೆಳೆದ್ರೇ ದೇಶಕ್ಕೆ ಅನ್ನ. ಅದು ಇಡೀ ಪ್ರಪಂಚಕ್ಕಲ್ಲಿ ಎಲ್ಲರಿಗೂ ಗೊತ್ತಿರೋದು. ಅದು ಬರೀ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಅದನ್ನ ಇವತ್ತು 100ಕ್ಕೆ 90 ಒಂದು 70% ಯೂತ್ಸು
ರೈತರಾಗಬೇಕಂತ ನಾನು ಇಷ್ಟಪಡ್ತೀನಿ. ನೋಡ್ತಾ ಮತ್ತೆ ಅದಕ್ಕಾದಂಥ ಸರ್ಕಾರನೂ ಪ್ರೋತ್ಸಾಹಿಸಬೇಕು. ಇವತ್ತು ಒಂದು ಕ್ವಿಂಟಲ್ ಭತ್ತ 2,500 ಇದ್ದೋದು ಒಂದು 3,500 ಕೊಡಬೇಕು. 3,500 4 ಕೊಟ್ಟಾಗ ಏನಾಯ್ತದೆ, ರೈತನಿಗೆ ಒಂದು ಖುಷಿ ಬರ್ತದೆ. ಭತ್ತ ಇಷ್ಟೆಲ್ಲ ನೀವು ಒಂದು ಜರ್ನಿಯನ್ನು ಮಾಡಿ ಪ್ರತಿಯೊಂದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಂಡಿದ್ದೀರಾ ಅಲ್ವಾ. ನೀವು ಎತ್ತುಗಳನ್ನು ಕೂಟ ಮಾಡಬೇಕು ಅಂತ ಹೊರಟಾಗ ಬೇರೆ ಕಡೆನೂ ತೊಗೊಂಬಂದು ಕೂಟ ಮಾಡಿರ್ತೀರ, ಇಲ್ಲೂ ಕೂಟ ಮಾಡಿರ್ತೀರ ಎಲ್ಲ. ನೀವು ಎಂದಾದರೂ ತಂದು ಸಾಕಿರ್ತಕ್ಕಂಥ ಎತ್ತುಗಳು, ಕೂಟ ಮಾಡಿರ್ತಕ್ಕಂಥ ಎತ್ತುಗಳು ನಿಮಗೆ ಲಾಸ್ ಆಗಿ ಮಾರಿರ್ತಕ್ಕಂಥ ಸಂಗತಿನೂ ಕೂಡ ಉಂಟಾ? ಇದೆ. ಯಾಕಂದರೆ ಫಸ್ಟ್ ಅನುಭವ ತಿಳ್ಕೊಳ್ಳೋ ಮಟ್ಟಕ್ಕೆ ಎಲ್ಲನೂ ಇರ್ತದೆ. ನಾವು ಫಸ್ಟು ಒಂದು ಜೊತೆ ಎತ್ತಂದು ಈ ಯಾರೋ ಹೇಳಿದ ಮಾತು ಕೇಳಿ ಈ ಎತ್ತು ಕೂಟ ಮಾಡಿದ್ರೆ ಒಳ್ಳೆ ಚೆನ್ನಾಗಿ ಬೆಳೀತದೆ ಅಂತ ಇನ್ನೊಂದು ಎತ್ತು ತಗೊಬಂದು ಆ ಎತ್ತು ಕೂಟ ನಿಲ್ಲಿದೆ, ಇನ್ನೊಂದು ಎತ್ತು ಕೂಟ ತಂದು ಅಯ್ಯೋ ಕೊಟ್ಬಿಡ್ಬೇಕು ಮನೇಲಿ 3-4 ಎತ್ತಾಯಿತು ಅಂತ ಕೊಟ್ಟು ಸನ್ನಿವೇಶಗಳು ಇದೆ. ಆ ಥರನೂ ಇದೆ. ನಿಮಗೂ ಕೂಡ ಒಂದು ಅನುಭವ ಅನ್ನೋದು ಬಂದಿದೆ. ಓಕೆ, ಅದೇ ರೀತಿ ಅಣ್ಣ, ಈಗ ನನ್ನ ವಿಚಾರಕ್ಕೆ ಬರ್ತೀನಿ. ನಾನು ದೊಡ್ಡ ದೊಡ್ಡ ಪೆಂಡಾಲ್ಗಳಲ್ಲಿ ವಿಡಿಯೋ ಮಾಡಲ್ಲ ಅನ್ನೋದು ಕೆಲವರಿಗೆ ಒಂದು ಬೇಜಾರಿದೆ. ಇಲ್ಲ, ಹೇಳೋದೇನಂತಂದರೆ, ನೀವು ಮಾಡೋದು ದೊಡ್ಡ ಪೆಂಡಲ್ ಮಾಡೋಕ್ಕೂ ಮುಂಚೆ ಚಿಕ್ಕ ರೈತರುಗಳನ್ನ ಬೆಳೆಸಿದಾಗ ಏನಾಯ್ತದೆ ಅವ್ರಿಗೂ ಖುಷಿ ಆಗುತ್ತೆ. ಈಗ ದೊಡ್ಡ ಪೆಂಡಲಲ್ಲಿ ಬಿಡಿ ಎಲ್ಲ ನಾವು ನೋಡಿ ಬಂದಿರ್ತಾರೆ, ಎಲ್ಲ ಅನ್ಭೋಗಿಸಿ ಬಂದಿರ್ತಾರೆ. ಆದರೆ ಈ ಸಾಮಾನ್ಯವ್ರ ರೈತನ ಹತ್ರ ಹೋದಾಗ ಏನಾಯ್ತದೆ, ಅವ್ನಿಗೊಂದು ಫೀಲೇ ಬೇರೆ ಆಯ್ತದೆ. ಅಯ್ಯೋ ನಮ್ಮ ಹತ್ರ ಏನೋ ಬಂದರು, ಏನೋ ಕೇಳ್ತಾ ಇದ್ದಾರೆ ಅಂದಾಗ ಅವ್ರ ಹತ್ರ ಇರೋ ವಿಚಾರಗಳು ನಮ್ಮ ದೊಡ್ಡ ಪೆಂಡಲ್ ಅವ್ರ ಹತ್ರ ಇರಲ್ಲ. ಸತ್ಯವಾಗಿ ಹೇಳ್ತೀನಿ. ಯಾಕಂದರೆ ಇವತ್ತು ಒಂದು ಎತ್ತು ಹುಷಾರು ತಪ್ಪಿದ್ರೆ ನಾವು ಡೈರೆಕ್ಟಾಗಿ ಹೋಗೋದು ಎಲ್ಲಿಗೆ? ಡಾಕ್ಟ್ರಿಗೆ. ಅವರು ಹಿರಿ ರೈತರು ಏನೇ ಇರ್ತಾರೆ, ಸಣ್ಣ ರೈತರುಗಳು ಏನು ಇರ್ತಾರೆ, ಡೈರೆಕ್ಟಾಗಿ ಹೋಗಲ್ಲ. ಅದು ಏನಾಗಿದೆ, ಅದು ಏನು ಮೂಲ ಕಾರಣ, ಅದಕ್ಕೇನು ನಾಟಿ ಔಷಧಿ ಕೊಡ್ಬೋದು ಅಂತ ಕೊಟ್ಟು ಸರ್ ಮಾಡ್ಕೋತಾರೆ. ಅದು ಅವ್ರ ಮನೋಭಾವನೆ, ಅದು ಒಳ್ಳೇದು ಸಕ್ಸಸ್ ಆಗಿದೆ. ನಾವು ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರು ಬರೋಸೊತ್ತಕ್ಕಾಗಿ ಕಾದು ಅನುಭವಿಸಿರೋ ಘಟನೆಗಳು ದೊಡ್ಡ ಪೆಂಡಲ್ಗಳಲ್ಲಿ ಆ ಥರ. ಓಕೆ, ಈಗ ನಾನು ನಮ್ಮ ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆಯಲ್ಲಿ ಹಸು ಕರುಗಳಿಗೆ ಒಂದು ಸ್ಪರ್ಧೆಯನ್ನು ಇಟ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸ್ಪರ್ಧೆಯನ್ನು ಮಾಡಿದೆ. ಇಲ್ಲ, ಅದು ತುಂಬ ತುಂಬ ಖುಷಿಯಾದ ವಿಚಾರ. ಯಾಕಂದರೆ ಇವತ್ತವರೆಗೆ ನಾನು ನೋಡಿರೋ ಮಟ್ಟಕ್ಕೆ ಹಸು ಕರುನ ಎಲ್ಲೂ ಪ್ರೈಸ್ ಕೊಟ್ಟಿಲ್ಲ. ಇದೊಂದು ಸಾಹಸ ಕೈ ಹಾಕಿದ್ದೀರ ಅಂದರೆ ಅದು ನಿಮ್ಗೆ ಒಳ್ಳೇದಾಗಲಿ ಅಂತಲೇ ನಾನು ತುಂಬ ಬಯಸ್ತೀನಿ. ಯಾಕೆ ಅಂದರೆ ಎಷ್ಟೋ ಜನ ಹೇಳಿದರು, ಇದು ನಿನ್ನ ಕೈಯಲ್ಲಿ ಆಗಲ್ಲ, ಹಿಂದೆ ಬಂದ್ಬಿಡು, ಸುಮ್ಮನೆ ಯಾಕೆ ಮರ್ಯಾದೆ ಕಳ್ಕೊಳ್ತೀಯ ಅಂತ. ಎಷ್ಟೋ ಜನ ದೊಡ್ಡವರೇ ಕೂಡ ಹೇಳಿದ್ರಂತೆ ಡಾಕ್ಟ್ರುಗಳಿಗೆ, ನಾನು ಬುಕ್ ಮಾಡಿರೋ ಡಾಕ್ಟ್ರುಗಳಿಗೆ, ಇಲ್ಲ ಅವ್ನು ಪ್ರೈಸ್ ಕೊಡಲ್ಲ ಅಂದರೆ ನಾಳೆ ದಿನ ನಿಮಗೆ ತೊಂದರೆ ಆಗುತ್ತೆ, ಏನಕ್ಕೆ ಹೋಗ್ತೀರಾ ಅಂತ ಕೇಳಿದ್ರಂತೆ. ಈ ಥರದ ವಿಚಾರಗಳು ಕೇಳಿದಾಗ ನೀವು, ನಾನೇನಾದರೂ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ವಿಚಾರಕ್ಕೆ ಬಂದಾಗ ನೀವೆಲ್ಲರೂ ನನ್ನ ಕೈ ಜೋಡಿಸಿ ನನ್ನ ಜೊತೆ ಬರ್ತೀರಾ? ಕೈ ಜೋಡಿಸ್ತೀವಿ, 100% ಕೈ ಜೋಡಿಸ್ತೀವಿ. ಯಾಕಂತಂದರೆ ಇವತ್ತು ಇಲ್ಲದೇ ಇರೋದನ್ನ ಒಂದು ಸೃಷ್ಟಿ ಮಾಡ್ತೀನಿ ಅಂತ ಹೋದಾಗ ಫಸ್ಟೇ ಸಕ್ಸಸ್ ಸಿಗಲ್ಲ. ಸಿಕ್ಕಿದ್ರೂ ಸಿಗ್ಬೋದು, ಫಸ್ಟ್ ಸಕ್ಸಸ್ ಸಿಗಲ್ಲ. ನಿಧಾನಕ್ಕೆ ಹತ್ತಾಗಲೇ ಇವತ್ತು ಅಂಥ ಸಾಹಸಕ್ಕೆ ನೀವು ಕೈ ಹಾಕಿದ್ದೀರಿ ಅಂದರೆ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಇವತ್ತು ಬರೀ ಎತ್ತಿಗೆ ಕೊಡೋದು, ಹಸುಗಳಿಗೆ ಕೊಡೋದು ಕಾಮನ್ ಆಗಿಬಿಟ್ಟಿದೆ. ಪ್ರತಿ ಜಾತ್ರೆಯಲ್ಲೂ ಇದು ಸಹಜ. ಚಿನ್ನ ಕೊಡ್ಬೋದು, ಅಮೌಂಟ್ ಕೊಡ್ಬೋದು, ಸಹಜ ಆಗಿದೆ. ಹಸು ಕರುಗ ನೀವು ಮಾಡಿ ಕೊಟ್ಟಿದ್ದೀರಿ ಅಂದರೆ ಅದೊಂದು ಭಾಳ ಒಳ್ಳೆ ಸಂಗತಿ, ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಓಕೆ, ಭಾಳ ಖುಷಿಯಾಗುತ್ತೆ. ನಿಮಗೆ ಸಪೋರ್ಟ್ಗೆ ನಮ್ಮಂಥವರು ಇದ್ದೇ ಇರ್ತಾರೆ, ಬೆಂಬಲ ಇದ್ದೇ ಇರ್ತಾರೆ. ಯಾಕಂದರೆ ರೈತರ ಬೆಳಿಬೇಕು ಅನ್ನೋದನ್ನ ನಮ್ಮ ಬರೀ ಮಾತಲ್ಲಿ ಹೇಳೋದಲ್ಲ, ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀವಿ. ಅದರಿಂದ ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಕೇಳ್ತೀನಿ. ಓಕೆ, ಯಾಕೆ ಅಂತಂದರೆ ಮೊದಲ ವರ್ಷದಲ್ಲಿ ಈ ವರ್ಷ ಏನು ನಾನು ಮಾಡಿದ್ನೋ ಅದಕ್ಕೆ ಈ ಎತ್ತಿನ ಓನರ್, ಹಳೆಯ ಓನರು ನಮ್ಮ ಕೃಷ್ಣ ಪಾಪಾಜಿಯವರು, ಅವರು ಕೂಡ ಮನೆಯಲ್ಲಿ 10 ಜೊತೆ ಎತ್ತುಗಳನ್ನು ಸಾಕಿದ್ದಾರೆ. ಬೀಜದೋರಿ ಇದೆ, ಹಸುಗಳಿದೆ, ನಾಟಿ ಹಸುಗಳು ಕರು ಹಾಕ್ತಕ್ಕಂಥವಿದ್ದಾವೆ, ಸೀಮೆ ಹಸುಗಳಿದ್ದಾವೆ, ಕುರಿ ಇದ್ದಾವೆ, ಎಲ್ಲ ಇದ್ದಾವೆ. ಅವರು ಕೂಡ ಮೂಲ ರೈತರು. ಅಷ್ಟೊಂದು ಜಮೀನಿದ್ದು, ಅಷ್ಟೊಂದು ಆಡಂಬರ ಇದ್ದು, ಅಷ್ಟೊಂದು ದುಡ್ಡಿದ್ರು ಕೂಡ ಯಾವುದನ್ನೂ ಲೆಕ್ಕಿಸ್ದೆ ಇವತ್ತಿಗೂ ಕೂಡ ವ್ಯವಸಾಯ ಮಾಡ್ತಾರೆ. ಅವ್ರನ್ನ ನಾನು ಕೇಳಿದಾಗ ನನಗೆ ತುಂಬ ಹೃದಯದಿಂದ, ನಾನು ಕೂಡ ಇಷ್ಟನ್ನು ನಿನ್ನ ಜೊತೆ ಕೈ ಜೋಡಿಸ್ತೀನಿ, ನೀನು ನಿಂತ್ಕೋ, ಇದನ್ನು ಮಾಡು ಅಂತಂದರು. ಆವಾಗ ಅದನ್ನು ಮಾಡಿದೆ. ನಾನು ತುಂಬ ಒಂದು ಖುಷಿಯಾಯಿತು. ಹತ್ತತ್ರ ಒಂದು 80 ಜೊತೆ ಹಸಕರ ನನ್ನ ಆ ಜಾಗದಲ್ಲಿ ಬಂದು 15 ಪ್ರೈಸ್ ಕೊಡಬೇಕು ಅಂತಿದ್ವಿ. ಅದು ಕೊನೆಗೆ 18ಕ್ಕೆ ತಲುಪಿ ಇವತ್ತು 20 ಕೂಡ ಆಗೋಯ್ತು. ಅದು ಇನ್ನೂ 1-2 ಎಕ್ಸ್ಟ್ರಾ ಮಾಡಿ ಇವತ್ತು ಪ್ರೈಸ್ನ ಕೊಟ್ವಿ. ಇಲ್ಲೇ ಇದೇ ಜಾತ್ರೆಗೆ ಕರೆಸಿ ಅವರನ್ನು. ತುಂಬ ಒಂದು ಖುಷಿ ಇತ್ತು. ಮುಂದಿನ ದಿನಗಳಲ್ಲಿ ನೀವು ಕೂಡ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನ ಇಟ್ಕೊಂಡು ಎಲ್ಲ ಹುಡುಗರು ಒಟ್ಟಾಗಿ ಸೇರಿ ಈ ಜಾತ್ರೆಯಲ್ಲಿ ಮುಂದಿನ ವರ್ಷದಿಂದ ಹಸುಕರುಗಳಿಗೆ ನೀವು ಒಂದು ಸ್ಪರ್ಧೆಯನ್ನು ಮಾಡ್ಬೋದಾ? ಅಣ್ಣ, ನಮ್ಮ ಕೈಯಲ್ಲಿ ನೀವು ಮಾಡ್ತೀನಿ ಅಂತ ಬಂದವ್ರಿಗೆ ನಮ್ಮ ಕೈಲಾದ ಸಪೋರ್ಟ್ ಮಾಡ್ತೀವಿ.
ಯಾಕಂದರೆ ನಾವು ರಿಸ್ಕ್ ತೊಗೊಳ್ಳೋದು ಬದಲು ಬಾಯೆಲ್ಲ ಹೇಳ್ಬಿಟ್ಟು ಮಾಡದೆ ಹೋದಾಗ ಅದು ತಪ್ಪಾಗೋದು ಬೇಡ. ಯಾರು ಮಾಡ್ತೀನಿ ಅಂತ ಬಂದಾಗ ನಮ್ದಾದ ಕಿರುಕಾಣಿಕೆ ಇದ್ದೇ ಇರ್ತದೆ ಅಂತ ಹೇಳಕ್ಕೆ ಇಷ್ಟ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಮತ್ತು ಇವತ್ತು ನೀವು ಏನು ಹೇಳಿದ್ರಿ, ಇವತ್ತು ಕೃಷ್ಣಪ್ಪ ಅವರು ತುಂಬ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಇವರ ಈ ಎತ್ಗಳು ತಂದಿದ್ದೆ ಅವರು. ಹೌದು, ನನ್ನ ಜಾತ್ರೆ ಇನ್ನು 2 ದಿನ ಇದ್ದಿದ್ದು, ಸುತ್ತೂರು ಜಾತ್ರೆ. ಹೋಗಿ ಕೇಳಿದೆ ಎತ್ತಬೇಕು ಅಂತ ಕೇಳಿದೆ. ಅವರ ನೋಡಿ ಅವರ ವೈಯಕ್ತಿಕವಾಗಿ ವೈಯಕ್ತಿಕ ಜೀವನ ನಮಗೆ ಬೇಡ, ಆದರೂ ವೈಯಕ್ತಿಕ ಜೀವನ ನೆನೆಸ್ಕೊಂಡಾಗ ಅಂತ ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ಅಷ್ಟಿದ್ರು ಹಳ್ಳಿಕಾರನ ಒಂದು 10 ಜೊತೆ ನಾವು ನೋಡಿದ್ವಿ. 10 ಜೊತೆ ಹಳ್ಳಿಕಾರ ಎತ್ತನ ಸಾಕ್ತಾ, ಬೀಜದೋರಿ ಸಾಕ್ತಾ, ಮತ್ತು ಅವರ ಪ್ರೀತಿ ವಾತ್ಸಲ್ಯ ಇದೆಯಲ್ಲ, ಏನಂತಂದರೆ ಪ್ರೀತಿ ವಾತ್ಸಲ್ಯ. ಈಗ ಕೋಟ್ಯಾಂತರ ರೂಪಾಯಿ ಬಂಗ್ಲೆ ಅಂತ ಮನೆಗಳು ಕಟ್ಟಿದ್ರು ಅವರ ಮಗ ಇದ್ದಾರೆ ಯಶು ಅಂತ. ನಾನು ತುಂಬ ಅವರೇ ಫಸ್ಟ್ ಕ್ಲೋಸು, ಅವರು ತುಂಬ ಕ್ಲೋಸು ಯಶು ಏನಂತಂದರೆ ತನ್ನ ಕೊಟ್ಟಿಗೆಯಲ್ಲಿ ಮಲ್ಕೋತಾರೆ. ಹೌದು, ಅಂಥ ದೊಡ್ಡ ಬಂಗ್ಲೆ ನಾನು ನೋಡಿದ್ದೀನಿ, ಅವ್ರ ಬಂಗ್ಲೆ ಸಹಿತ ನೋಡಿದ್ದೀನಿ. ನನಗೊಂದು ಕನಸು ಅದು, ಅವ್ರ ಮನೆ ಕಟ್ಟಿದ್ರಲ್ಲ ಅದೊಂದು ಕನಸು ನನಗೆ. ಇವತ್ತು ನಾವು ಕನಸು ಅಂಥ ಕನಸನ್ನ ಮನೆಯಲ್ಲಿ ಅವರು ಜೀವಿಸ್ದೆ ಆ ಎತ್ತಿನ ದಂಡಲ್ಲಿ ಮಲ್ಕೋತಾರಲ್ಲ, ಆ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ ಅಂತ. ಎಷ್ಟೋ ಸಾರಿ ನಾನೇ ಮಲಗಿಸಿದ್ದೀನಿ. ತುಂಬ ಸತ್ಯ. ನಮ್ಗೆ ಆ ಯಶು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಸರ್ ಇವತ್ತು. ಅಂತ ಯಾಕೆಂದರೆ ಹುಡುಗ ಆ ಎತ್ತು ಮನೇಲಿ ಮಲಗದೆ ಆ ಎತ್ತುಗಳ ದಂಡಲ್ಲಿ ಪಕ್ಕಕ್ಕೆ ಮಲ್ಕೋತಾರಲ್ಲ, ಅದೊಂದು ಪ್ರೀತಿಗೆ ಭಾಳ. ಯಾಕೆಂದರೆ ಎಷ್ಟೋ ಸಾರಿ ಇವುಗಳಿಗೆ ಕೊಮ್ಮಾಡಕ್ಕೆ ಹೋದಾಗ 12 ಗಂಟೆ 1 ಗಂಟೆ ರಾತ್ರಿ ಮನೆಗೆ ಹೋಗಿ ಮಲ್ಕೊಳ್ಳೋದು ಬೇಡ, ಇಲ್ಲೇ ಮಲ್ಕೊಂತ ಅಲ್ಲೇ ಮಲಗಿದ್ದೀನಿ. ನಾನು ಕೂಡ ಮಲಗಿದ್ದೀನಿ, ಅವ್ರನ್ನೂ ಅಲ್ಲೇ ಮಲಗಿಸಿದ್ದೀನಿ. ಇಬ್ಬರೂ ವಿನೋಡನೂ ಅಷ್ಟೇ, ಇವ್ರನ್ನೂ ಅಷ್ಟೇ, ಇಬ್ಬರನ್ನೂ ಕೂಡ. ಸರ್ ಅದು ಪ್ರೀತಿ ಅಂತ ಬಂದಮೇಲೆ ಅದು ನಾವು ಇಲ್ಲೇ ಮಲಗಬೇಕು ಅಲ್ಲೇ ಮಲಗಬೇಕಂತ ಬರಲ್ಲ. ಅದರಿಂದ ಅದಕ್ಕೆ ಉದಾಹರಣೆ ಅವರು ಯಶು. ತುಂಬ ಒಂದು ಗ್ರೇಟ್ ವ್ಯಕ್ತಿಗಳು ನಿಜವಾಗ್ಲೂ ಹೇಳಬೇಕು ಅಂದರೆ. ಅವರು ಯಾವುದೇ ಒಂದು ಅಹಂಕಾರ ಇಲ್ಲ, ಒಂದು ಜನಗಳ ಜೊತೆಲಿ ಬೆರೀತಕ್ಕಂಥ ರೀತಿ ಆಗ್ಬೋದು, ಆ ಪ್ರೀತಿ ವಿಶ್ವಾಸ ಆಗ್ಬೋದು, ತುಂಬಾ ಒಂದು ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ. ಓಕೆ, ಯಾಕಂದರೆ ಇನ್ನೊಂದು ವಿಚಾರ ಹಂಚ್ಕೊಳ್ಬೇಕು ಅವ್ರದ್ದು. ಅವತ್ತು ನಾವು ಎತ್ತಾಕೊಳ್ಳೋಕೆ ಬರೋಕ್ಕೆ ನಾಳೆ ಜಾತ್ರೆಗೆ ಹೋಗ್ಬೇಕಾಗಿತ್ತು. ಎತ್ತಾಕೋ ಬರೋಕ್ಕೇನು ಸುಮಾರು 12:30 1 ಗಂಟೆ ಆಗಿಬಿಡ್ತು ಅವ್ರ ಮನೆಗೆ ಹೋದಾಗ. ಆಗ ಯಶು ಏನು ಮಾಡ್ದೆ, ಕೊಟ್ಟಿಗೆಲ್ಲೇ ಮಲಗಿದ್ದ. ಕೊಟ್ಟಿಗೆಲ್ಲಿ ಮಲಗಿದ ತಕ್ಷಣ ಯಶು ಎದ್ದೇಳಪ್ಪ ಅಂತ ಅಂದಾಗ ಯಶು ಒಂದೇ ಮಾತು, ಅವ್ರದ್ದೇನೋ ತುಂಬ ದೊಡ್ಡ ಅಪಾರ್ಟ್ಮೆಂಟ್ಗಳೆಲ್ಲ ಇದೆಯಂತೆ, ಅಪಾರ್ಟ್ಮೆಂಟ್ಗಳು, ಬಾರ್ಗಳೆಲ್ಲ ಇದೆಯಂತೆ. ಅಲ್ಲಿ ಹೋಗಿ ಅಣ್ಣ ಅಲ್ಲಿ ಹೋಗ್ಬಿಟ್ಟು ನೀವು ಮಲಿಕೊಳ್ಳಿ ಅಂತ. ಇಲ್ಲ ಕಣ, ನಾನು ಇಲ್ಲೇ ಮಲಗ್ತೀನಿ ಅಂತ ಅಂದು. ಹಾಗೆ ಇಲ್ಲ ಅಣ್ಣ ನೀವು ಹೋಗಿ ರೂಮಲ್ಲೇ ಮಲಗಬೇಕು ಅಂದ್ಬಿಟ್ಟು ಅವರು ಕೊಟ್ಟಿಗೆಲ್ಲಿ ಮಲಗಿ ನಮ್ಮ ರೂಮಲ್ಲಿ ಕಳಿಸಿ ಬೆಳಗಿನ ಜಾವ ಎತ್ತಾಗಿ ಕಳಿಸಿದ್ರೆ ಅದು ಎಲ್ಲರಿಗೂ ಬರೋಲ್ಲ ಸರ್. ಆ ಗುಣ ಎಲ್ಲರಿಗೂ ಬರೋಲ್ಲ ಅಂತ ಹೇಳೋಕ್ಕೆ ಇಷ್ಟ. ಓಕೆ, ಥ್ಯಾಂಕ್ ಯು ಅಣ್ಣ. ನಿಮ್ಮ ಒಂದು ಮಾತಿಂದ ತುಂಬ ಉಪಕಾರ ಆಗಿದೆ. ನೋಡ್ತಿರ್ಬೋದು ಸ್ನೇಹಿತರೆ, ಇವತ್ತು ಏನು ನಾವು ಕೆಂಗಲ್ ಜಾತ್ರೆಯಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಆ ಒಂದು ಕಾರ್ಯಕ್ರಮವನ್ನು ಆದಷ್ಟು ಈ ವರ್ಷ ಪ್ರತಿಯೊಬ್ಬರ ಹತ್ರನೂ ಕೂಡ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಮುಂದೆ ನಾವೇ ನಿಂತು ಜೊತೆಯಲ್ಲಿ ಏನು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲರನ್ನ ಒಂದು ಸಮ್ಮುಖದಲ್ಲಿ ಪ್ರತಿಯೊಂದು ಜಾತ್ರೆಯಲ್ಲೂ ಕೂಡ ಹಸುಕರುಗಳ ಸ್ಪರ್ಧೆಯನ್ನು ಮಾಡಬೇಕು, ಅದು ವಿತ್ ಡಾಕ್ಟ್ರ್ ಸಮೇತನೇ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಆ ಜಾತ್ರೆಯ ಒಂದು ಸಿಬ್ಬಂದಿ ವರ್ಗ, ಆಡಳಿತ ವರ್ಗ ಸಪೋರ್ಟ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಊರುಗಳಲ್ಲಿ ಎಲ್ಲೆಲ್ಲಿ ಜಾತ್ರೆ ನಡೀತದೋ ಆ ಎಲ್ಲ ಜಾತ್ರಾ ಸಮಾರಂಭದಲ್ಲಿ ಹಸುಕರುಗಳ ಸ್ಪರ್ಧೆಯನ್ನು ನಾವು ಏರ್ಪಡಿಸೋಕ್ಕೆ ಸಿದ್ಧವಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರು ಅದನ್ನು ನಮಗೆ ಕೊಡಲಿ, ಆ ಒಂದು ಆಡಳಿತ ವರ್ಗ ಸಪೋರ್ಟ್ ಕೊಟ್ಟು ಮಾಡ್ರಪ್ಪ, ಏನೋ ನೀವು ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀರಾ. ಒಂದು ಹಳ್ಳಿ ರೈತನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವರು ನಮಗೆ ಒಂದು ಆಶೀರ್ವಾದ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ತುಂಬ ಒಂದು ಖುಷಿ ಆಗುತ್ತೆ. ಮನೋಣ್ಣವರು ಕೂಡ ಅದಕ್ಕೆ ಒಪ್ಪಿದ್ದಾರೆ. ಮುಂದೆ ಎಲ್ಲ ಫ್ರೆಂಡ್ ಸರ್ಕಲ್ನು ಕೂಡ ಭೇಟಿ ಮಾಡಿ ಅದರ ಬಗ್ಗೆ ಮುಂದಿನ ವರ್ಷ ಚರ್ಚೆ ಮಾಡಿ ಮುಂದಿನ ವರ್ಷದಷ್ಟರಲ್ಲಿ ಇಲ್ಲೂ ಕೂಡ ಒಂದು ಅದನ್ನು ಕಾರ್ಯರೂಪಕ್ಕೆ ತರೋಣ ಅಂತೇಳಿ ನಾನು ಇಷ್ಟಪಡ್ತೀನಿ. ಓಕೆ ಮನೋಣ್ಣವರೇ, ನಾವು ಕೇಳಿರ್ತಕ್ಕಂಥ ಯಾವುದೇ ಒಂದು ಪ್ರಶ್ನೆಯಲ್ಲಿ ನಿಮಗೇನಾದ್ರು ಬೇಜಾರಿದೆಯಾ? ಏನಿಲ್ಲ, ತುಂಬ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು ಅಣ್ಣ. ಮಾತಾಡಿದರೆ ಇನ್ನೂ ಖುಷಿ ಆಗುತ್ತೆ. ಓಕೆ ಇರಲಿ, ಈಗಲೇ ಅರ್ಧ ಗಂಟೆ ಆಗಿದೆ, ತುಂಬ ಜಾಸ್ತಿ ಬೇಡ. ಓಕೆ ಅಣ್ಣ, ಕಟ್ಟಿ ಒಳಗೆ.